ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಿಎಂಸಿ ಯೋಜನೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಯುಡಿಎಫ್ನಿಂದ ಕಾಸರಗೋಡಿನಲ್ಲಿ ಪ್ರತಿಭಟನೆ. ಕುಂಬಳೆ ಅನಂತಪುರ ಪ್ಲೈವುಡ್ ಕಾರ್ಖಾನೆಯಲ್ಲಿ ಸಂಭವಿಸಿದ ಅಪಘಾತಕ್ಕೆ ಬಾಯ್ಲರ್ನಲ್ಲಿ ಕಡಿಮೆ ನೀರು ಇದ್ದದ್ದೇ ಕಾರಣ. ಫಿಶರೀಸ್ ಆ್ಯಂಡ್ ಬಾಯ್ಲರ್ ಅಧಿಕಾರಿಗಳಿಂದ ಪ್ರಾಥಮಿಕ ನಿಗಮನ. ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಕಳೆದ 5 ವರ್ಷಗಳಲ್ಲಿ ಪಂಚಾಯಿತಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ವಿಡಿಯೋ ಬಿಡುಗಡೆ. ಲೈಫ್ ಭವನ ವ್ಯವಸ್ಥೆಯ ಹೊಸ ಫಲಾನುಭವಿಗಳಿಗೆ ಮಾಹಿತಿ ಕಾರ್ಯಕ್ರಮ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನಕ್ಕೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಭೇಟಿ. ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ. ಚೆರ್ವತ್ತೂರಿನ ಕುಟಮತ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನವೆಂಬರ್ 1 ರಿಂದ 6ರವರೆಗೆ ಉಪಜಿಲ್ಲಾ ಶಾಲಾ ಕಲೋತ್ಸವ. ಇದರ ಭಾಗವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಕೇಂದ್ರಗಳಲ್ಲಿ ಫ್ಲಾಶ್ ಮಾಬ್ ಪ್ರದರ್ಶನ. ವಾರ್ತೆಗಳು ವಿವರವಾಗಿ. ಪ್ರಧಾನಮಂತ್ರಿ ಶ್ರೀ ಯೋಜನೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಯುಡಿಎಫ್ ಕಾಸರಗೋಡಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರೆಸ್ ಕ್ಲಬ್ ಜಂಕ್ಷನ್ನಿಂದ ಪ್ರಾರಂಭವಾದ ಮೆರವಣಿಗೆಯಲ್ಲಿ ಸುಮಾರು 100 ಜನ ಕಾರ್ಯಕರ್ತರು ಭಾಗವಹಿಸಿದ್ದರು. ಸರ್ಕಾರ ಪಿಎಂ ಶ್ರೀ ಯೋಜನೆಗೆ ಸಹಿ ಹಾಕಿದ್ದನ್ನು ವಿರೋಧಿಸಿ ಕಾಸರಗೋಡು ನಗರದಲ್ಲಿ ಯುಡಿಎಫ್ ಕಾರ್ಯಕರ್ತರು ಪ್ರತಿಭಟನಾ ಮಾರ್ಚ್ ನಡೆಸಿದರು. ಪ್ರೆಸ್ ಕ್ಲಬ್ ಜಂಕ್ಷನ್ನಿಂದ ಪ್ರಾರಂಭವಾದ ಮಾರ್ಚ್ ಹೊಸ ಬಸ್ ನಿಲ್ದಾಣಕ್ಕೆ ತಲುಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಳಿತು ಧರಣಿ ನಡೆಸಿದರು. ಪ್ರತಿಭಟನಾ ಮಾರ್ಚನ್ನು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು. ಕೇರಳದ ಶಿಕ್ಷಣ ಕ್ಷೇತ್ರವನ್ನು ಕೇಸರೀಕರಣಗೊಳಿಸುವ ಕ್ರಮವನ್ನು ಶಕ್ತವಾಗಿ ವಿರೋಧಿಸಬೇಕೆಂದು ಫೈಸಲ್ ಹೇಳಿದರು. രാജ്യം ഭരിക്കുന്ന നരേന്ദ്രമോദിയും ബിജെപിയും സംഘപരിവാറുമായി ഒത്തുചേർന്നുകൊണ്ട് നടപ്പിലാക്കുന്ന ഒരു ഡീലാണ് ഇപ്പോൾ കേരളത്തിൽ നടപ്പിലാക്കുന്നത്. ഈ രാജ്യം എന്ന് പറയുന്നത് മതേതര രാജ്യമാണ്. ഇവിടെ അധ്യക്ഷൻ സൂചിപ്പിച്ചതുപോലെ ഇന്ത്യയുടെ സ്വാതന്ത്ര്യ ചരിത്രം, സ്വാതന്ത്ര്യത്തിന് വേണ്ടി പടപെടുത്തിയ ഒട്ടനവധി നേതാക്കൾ, ആ നേതാക്കളെ എല്ലാം തിരസ്കരിച്ചുകൊണ്ട് രാഷ്ട്രപിതാവ് ഗാന്ധിജിയുടെ ഘാതകരെ പോലും പുകഴ്ത്തിക്കൊണ്ട് RSS നേതാക്കന്മാരെ പുകഴ്ത്തിക്കൊണ്ട് അവരുടെ ജീവിത ചരിത്രം ವಿದ್ಯಾರ್ಥಿಗಳಿಗೆ പഠിപ്പിക്കുന്ന ഒരു പദ്ധതിയാണ് PM3 ಪದ್ಧತಿ. ಕೆಎಸ್ಯು ಜಿಲ್ಲಾಧ್ಯಕ್ಷ ಜಾವದ್ ಪುತ್ತೂರು ಸ್ವಾಗತಿಸಿದರು. ಎಂಎಸ್ಎಫ್ ಜಿಲ್ಲಾಧ್ಯಕ್ಷ ಸೈಫುದ್ದೀನ್ ತಂಗಳ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ರಸ್ತೆ ತಡೆ ನಡೆಸಿದ ಮಹಿಳಾ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ಪ್ರತಿಭಟನೆ ನಿಯಂತ್ರಿಸಿದರು. ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವ ಪ್ರಯತ್ನದಲ್ಲಿ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣ ಪ್ರದೇಶವನ್ನು ಯುದ್ಧ ಭೂಮಿಯನ್ನಾಗಿ ಮಾಡಿತು. ಪ್ರತಿಭಟನೆಯ ನೇತೃತ್ವವನ್ನು ಮನಫ್ ನುಳಿಪಾಡಿ, ಜಾಹಿರ್ ಆಸಿಫ್, ಸೈಯದ್ ತಾಹಾ ಚೆರೂರು, ಅನಸ್ ಎದುರ್ತೋಡು, ಅನ್ಸಫ್ ಕುನಿಲ್, ಅಖಿಲ್ ಜಾನ್, ಅನ್ಸರಿ ಕೋಟಕುನ್ನು, ವಿಷ್ಣು ವಿಎನ್, ಶ್ರೀರಾಗ್ ಮಾಂಗಡ್, ಕೀರ್ತನ, ಶಾಹಿದಾ, ರಾಶಿದ್ ಸೇರಿದಂತೆ ಹಲವು ಮುಖಂಡರು ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಅನಂತಪುರ ಪ್ಲೈವುಡ್ ಕಾರ್ಖಾನೆಯಲ್ಲಿ ಸಂಭವಿಸಿದ ಅಪಘಾತಕ್ಕೆ ಬಾಯ್ಲರ್ನಲ್ಲಿ ನೀರು ಕಡಿಮೆ ಇದ್ದುದೇ ಕಾರಣ ಎಂಬುದು ಪ್ರಾಥಮಿಕ ನಿಗಮನವಾಗಿದೆ. ಫಿಶರ್ ಆ್ಯಂಡ್ ಬಾಯ್ಲರ್ ಅಧಿಕಾರಿಗಳು ಘಟನೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ 3 ಸ್ಥಿತಿ ಗಂಭೀರವಾಗಿದೆ.
ಅನಂತಪುರ ಕೈಗಾರಿಕಾ ಎಸ್ಟೇಟ್ನಲ್ಲಿರುವ ಡೆಕ್ಕರ್ ಪ್ಯಾನೆಲ್ ಪ್ಲೈವುಡ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಸಂಭವಿಸಿದ್ದು ಬಾಯ್ಲರ್ನಲ್ಲಿ ನೀರಿನ ಕೊರತೆಯಿಂದಾಗಿದೆ ಎಂಬುದು ಪ್ರಾಥಮಿಕ ನಿಗಮನ. ಘಟನೆಯ ತನಿಖೆ ನಡೆಸುತ್ತಿರುವ ಫಿಶರ್ ಆ್ಯಂಡ್ ಬಾಯ್ಲರ್ ಅಧಿಕಾರಿಗಳು ಸ್ಫೋಟದ ನಂತರ ಹತ್ತಿರದ ಮನೆಯ ಅಂಗಳಕ್ಕೆ ಬಿದ್ದಿದ್ದ ಬಾಯ್ಲರ್ನ ಲೋಹದ ಭಾಗವನ್ನು ಪರಿಶೀಲಿಸಿದರು. ವಿವರವಾದ ಪರಿಶೀಲನೆಯ ನಂತರವೇ ಅಪಘಾತದ ನಿಜವಾದ ಕಾರಣ ಸ್ಪಷ್ಟವಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಫೋಟದಲ್ಲಿ ಸುಮಾರು 10 ಮನೆಗಳು ಹಾನಿಗೊಳಗಾಗಿವೆ. ಜಿಲ್ಲೆಯಲ್ಲಿ ಬಾಯ್ಲರ್ ಸ್ಫೋಟದಿಂದಾಗಿ ಇಂತಹ ಅಪಘಾತ ಸಂಭವಿಸಿರುವುದು ಇದೇ ಮೊದಲು. 1.5 ವರ್ಷದ ಹಿಂದೆ ಅನಂತಪುರ ಕೈಗಾರಿಕಾ ಎಸ್ಟೇಟ್ನಲ್ಲಿ ಕಾರ್ಖಾನೆಯನ್ನು ತೆರೆಯಲಾಗಿತ್ತು. ಅಪಘಾತದಲ್ಲಿ ಗಾಯಗೊಂಡ 6 ಜನರು ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರಲ್ಲಿ 3 ಸ್ಥಿತಿ ಗಂಭೀರವಾಗಿದೆ. ಗಾಯಗೊಂಡು ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದ 2 ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಅಪಘಾತ ಸಂಭವಿಸಿದಾಗ ಕಾರ್ಖಾನೆಯಲ್ಲಿ 9 ಜನರಿದ್ದರು. ಅಪಘಾತದಲ್ಲಿ ಮೃತಪಟ್ಟ ಅಸ್ಸಾಂ ಮೂಲದ ನಜಿರುಲ್ ಅಲಿ ಮೃತದೇಹವನ್ನು ತಾಯ್ನಾಡಿಗೆ ತೆಗೆದುಕೊಂಡು ಹೋಗಲು ಸ್ನೇಹಿತರು ಸಿದ್ಧತೆ ನಡೆಸುತ್ತಿದ್ದಾರೆ. ಮಂಗಳವಾರ ವಿಚಾರಣೆ ಪೂರ್ಣಗೊಂಡಿತ್ತು. ನಂತರ ಮೃತದೇಹವನ್ನು ತಲಂಗರದಲ್ಲಿರುವ ಮಾಲಿಕ್ ದಿನಾರ್ ಮಸೀದಿಗೆ ಕೊಂಡೊಯ್ಯಲಾಯಿತು. ನ್ಯೂಸ್ ಬ್ಯೂರೋ, ಕುಂಬಳೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಡಿಜಿಟಲ್ ಕೃತ ದಾಖಲೆಗಳ ಹಸ್ತಾಂತರ. ಕಳೆದ 5 ವರ್ಷಗಳಲ್ಲಿ ಪಂಚಾಯತ್ಗಳಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ವಿಡಿಯೋ ಬಿಡುಗಡೆ ಹಾಗೂ ಲೈಫ್ ಭವನ ವ್ಯವಸ್ಥೆಯ ಹೊಸ ಫಲಾನುಭವಿಗಳಿಗೆ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಮಂಜೇಶ್ವರ ಗೋವಿಂದ ಪೈ ಗಿಳವಿಂಡುವಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಬ್ಲಾಕ್ ಪಂಚಾಯಿತಿ ಅಧ್ಯಕ್ಷೆ ಶಮಿನಾ ಟೀಚರ್ ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಡಿಜಿಟಲ್ ಕೃತ ದಾಖಲೆಗಳ ಹಸ್ತಾಂತರ. ಕಳೆದ 5 ವರ್ಷಗಳಲ್ಲಿ ಪಂಚಾಯಿತಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ವಿಡಿಯೋ ಬಿಡುಗಡೆ ಹಾಗೂ ಲೈಫ್ ಭವನ ವ್ಯವಸ್ಥೆಯ ಹೊಸ ಫಲಾನುಭವಿಗಳಿಗೆ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಮಂಜೇಶ್ವರ ಗೋವಿಂದ ಪೈ ಗಿಳುವಿಂಡುವಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮಿನಾ ಟೀಚರ್ ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಜಿನ್ ಲೆವಿನ್ ಮೊಂತೆರೋ ಅಧ್ಯಕ್ಷತೆ ವಹಿಸಿದರು. ಚುಟುಕಾಗಿ ಮಲಯಾಳಮಲ್ಲಿ ಹೇಳಿದ್ರು. ಅದನ್ನು ನಾನು ವಿಸ್ತಾರವಾಗಿ ಇವತ್ತು ಕನ್ನಡದಲ್ಲಿ ಹೇಳಬೇಕು ಅಂತಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಸಾಧಾರಣವಾಗಿ ನಮ್ಮ ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಏನೇ ಮಾಡಿದ್ರು ಸಮೇತ ನಾವು ಯಾವುದನ್ನು ನಾವು ಹೇಳಿಕೊಡ್ಲಿಲ್ಲ. ಹೇಳಿಕೊಳ್ಳದೆ ಕೆಲಸ ಮಾಡಿದಂಥದ್ದು ಅಂತ ಹೇಳಿದ್ರೆ ಈಗಿನ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರುಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾವುದೇ ಆಡಂಬರ ತೋರಿಸದೆ, ಯಾವುದೇ ಎಲ್ಲಿ ಸಮೇತ ಹೇಳಿಕೊಳ್ಳದೆ ಅಷ್ಟು ಒಳ್ಳೆಯ ಕೆಲಸವನ್ನು ನಾವು ಈ 5 ವರ್ಷದಲ್ಲಿ ನಾವು ಮಾಡಿದ್ದೇವೆ. ಅದನ್ನು ಇವತ್ತು ನಾನು ಹೇಳಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೇನೆ. ಅದರ ಮೊದಲಾಗಿ ಏನ್ ಬೇಕು ಅಂದ್ರೆ ಇವತ್ತಿನ ಕಾರ್ಯಕ್ರಮವಾದಂತಹ 10 ಗಂಟೆಗೆ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಲೈಫಿನಲ್ಲಿ ಮನೆ ಸಿಕ್ಕಿದವರಿಗೆ ಅವ್ರ ಮಾಹಿತಿಯನ್ನು ಕೊಡುವಂಥದ್ದು ಅಂತೇಳಿ. ಲೈಫಿನ ಬಗ್ಗೆ ನಾನು ಇವತ್ತು ಹೇಳಲೇಬೇಕು. ಸಾಧಾರಣ 200 ಜನರಿಗೆ ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಆಡಳಿತಾತ್ಮಕ ಪಾರದರ್ಶಕತೆ, ದಕ್ಷತೆ ಮತ್ತು ಸಾರ್ವಜನಿಕ ಸೇವೆಯ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಳೆದ 5 ವರ್ಷಗಳಲ್ಲಿ ಮಂಜೇಶ್ವರಂ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸಲಾದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಸಂಗ್ರಹಿಸಿ ವಿಡಿಯೋ ರೂಪದಲ್ಲಿ ಬಿಡುಗಡೆ ಮಾಡಲಾಯಿತು. ಭವನ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಒದಗಿಸುವುದರೊಂದಿಗೆ ವಸತಿ ನಿರ್ಮಾಣದ ಗುಣಮಟ್ಟ, ಹಣ ಹಂಚಿಕೆಯ ಪ್ರಕ್ರಿಯೆ ಹಾಗೂ ಸರಿಯಾದ ದಾಖಲೆ ನಿರ್ವಹಣೆಯ ಕುರಿತು ಮಾರ್ಗಸೂಚಿಯನ್ನು ನೀಡಲಾಯಿತು. ಫಲಾನುಭವಿಗಳ ಕಲ್ಯಾಣಕ್ಕಾಗಿ ಪಂಚಾಯಿತಿನ ಭವಿಷ್ಯದ ಯೋಜನೆಗಳನ್ನು ವಿವರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜನಪ್ರತಿನಿಧಿಗಳಾದ ಗೋಲ್ಡನ್ ಅಬ್ದುಲ್ ರೆಹಮಾನ್, ಕಮಲಾಕ್ಷಿ, ಹನೀಫ್, ಶಂಶೀನಾ, ಹಮೀದ್, ಸಾಫಾ, ಫರೂಕ್, ರಾಧಾ ಎಂ, ಸುಪ್ರಿಯಾ ಶೆಣೈ, ಇತರ ಪಂಚಾಯತ್ ಸದಸ್ಯರು, ವಿವಿಧ ಸಂಘಟನೆಯ ಮುಖಂಡರು, ರಾಜಕೀಯ ಮುಖಂಡರು ಮತ್ತು ಅನೇಕರು ಭಾಗವಹಿಸಿದ್ದರು. ತಂತ್ರಜ್ಞಾನ, ಪಾರದರ್ಶಕತೆ, ಸಾರ್ವಜನಿಕ ಸೇವೆ ಎಂಬ ತ್ರಿವಳಿ ಮಂತ್ರವನ್ನು ಆಧರಿಸಿದ ಈ ಕಾರ್ಯಕ್ರಮ ಹೆಚ್ಚು ಜನಪ್ರಿಯವಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನಕ್ಕೆ ಎಡೆನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಕಾಮಗಾರಿಕೆಗಳನ್ನು ವೀಕ್ಷಿಸಿದರು. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನಕ್ಕೆ ಎಡೆನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಭೇಟಿ ನೀಡಿದರು. ಈ ಸಂದರ್ಭ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಕಾಮಗಾರಿಗಳನ್ನು ವೀಕ್ಷಿಸಿದರು. ಅಭಿವೃದ್ಧಿ ಕಾರ್ಯಗಳು, ಜೀರ್ಣೋದ್ಧಾರ ಕಾರ್ಯಗಳು ಪ್ರಾರಂಭಗೊಂಡು ಈಗ ಅದರ ಕೊನೆಯ ಹಂತದಲ್ಲಿ ಈಗ ಅದರ ಜೀರ್ಣೋದ್ಧಾರ ಕಾರ್ಯಗಳು ಬಂದು ನಿಂತಿವೆ. ಏಪ್ರಿಲ್ ತಿಂಗಳಲ್ಲಿ 2026 ಏಪ್ರಿಲ್ ತಿಂಗಳಲ್ಲಿ ತಂತ್ರಿಗಳ ಆದೇಶದ ಪ್ರಕಾರ ದೈವಜ್ಞರಿಂದ ಮುಹೂರ್ತವನ್ನು ಗುರುತಿಸಿಕೊಂಡು ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಬಹಳಷ್ಟು ದೇವಾಲಯಗಳು ಇವತ್ತು ಅಭಿವೃದ್ಧಿ ಹೊಂದುವುದನ್ನು ನಾವು ನೋಡ್ಬೋದು. ಕೊರೋನಾದ ಅನಂತರದ ಕಾಲದಲ್ಲಿ ಜನಗಳು ಬಹಳಷ್ಟು ಕಷ್ಟವನ್ನು ಅನುಭವಿಸಿದರೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲದೆ ನಮ್ಮ ದೇವಾಲಯಗಳು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಅಲ್ಲಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೀತಾ ಇದೆ. ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಿರಂಜನ ರೈ ಪೆರಡಾಲ ಪ್ರಸ್ತಾವಿಸಿ ಜೀರ್ಣೋದ್ಧಾರ ಕಾರ್ಯಗಳನ್ನು ವಿವರಿಸಿದರು. ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಜಯದೇವ ಖಂಡಿಗೆ, ಕಾರ್ಯಾಧ್ಯಕ್ಷ ಜಗನ್ನಾಥ ರೈ ಪೆರಡಾಲಗುತ್ತು, ಕೋಶಾಧಿಕಾರಿ ಸೂರ್ಯನಾರಾಯಣ ಬಿ, ಆಡಳಿತ ಮಂಡಳಿ ಸದಸ್ಯ ಸೀತಾರಾಮ ನವಕ್ಕನ,
ಮಾಜಿ ಆಡಳಿತ ಮುಕ್ತೇಸರ ಟಿ.ಕೆ. ನಾರಾಯಣ ಭಟ್, ಬ್ರಹ್ಮಕಲಶ ಸಮಿತಿ ಉಪಾಧ್ಯಕ್ಷ ಜಯಪ್ರಕಾಶ್ ಶೆಟ್ಟಿ ಕಡಾರುಬೀಡು, ಡಾಕ್ಟರ್ ಶ್ರೀನಿಧಿ ಸರಳಾಯ, ಗಣೇಶ ಅಳಕ್ಕೆ, ಜೊತೆ ಕಾರ್ಯದರ್ಶಿಗಳಾದ ಭಾಸ್ಕರ ಪಂಜಿತಡ್ಕ, ಗಣೇಶ್ ಪ್ರಸಾದ್ ಕಡಪು, ಉದಯ್ ಶಂಕರ್ ಪಿಎಸ್, ಶ್ರೀಶಕುಮಾರ್ ಪಂಜಿತಡ್ಕ, ಸತೀಶ್ ಕುಮಾರ್ ಪುದ್ಯೋಡು, ಮಾತೃ ಸಮಿತಿ ಅಧ್ಯಕ್ಷೆ ವಿನಯಾ ಜೆ ರೈ, ಕಾರ್ಯದರ್ಶಿ ಅನಿತಾ ಟೀಚರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೆರುವತ್ತೂರಿನ ಕುಟಮತ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನವೆಂಬರ್ 1ರಿಂದ 6ರವರೆಗೆ ಉಪಜಿಲ್ಲಾ ಶಾಲಾ ಕಲೋತ್ಸವ ನಡೆಯಲಿದೆ. ಇದರ ಭಾಗವಾಗಿ ವಿದ್ಯಾರ್ಥಿಗಳು ವಿವಿಧ ಕೇಂದ್ರಗಳಲ್ಲಿ ಫ್ಲಾಶ್ ಮಾಬ್ ಪ್ರದರ್ಶಿಸಿದರು. ಚೀಮೀನಿಂದ ಪ್ರಾರಂಭವಾದ ಫ್ಲಾಶ್ ಮಾಬ್ ಚೆರುವತ್ತೂರಿನಲ್ಲಿ ಸಮಾಪನಗೊಂಡಿತು. ಚೆರುವತ್ತೂರಿನ ಕುಟಮತ್ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನವೆಂಬರ್ 1ರಿಂದ 6ರವರೆಗೆ ಕಲೋತ್ಸವ ನಡೆಯಲಿದೆ. ಇದರ ಭಾಗವಾಗಿ ವಿದ್ಯಾರ್ಥಿಗಳು ವಿವಿಧ ಕೇಂದ್ರಗಳಲ್ಲಿ ಫ್ಲಾಶ್ ಮಾಬ್ ಪ್ರದರ್ಶಿಸಿದರು. 6 ದಿನಗಳಲ್ಲಾಗಿ ನಡೆಯಲಿರುವ ಚೆರುವತ್ತೂರು ಉಪಜಿಲ್ಲಾ ಶಾಲಾ ಕಲೋತ್ಸವದ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. 35 ವಿದ್ಯಾರ್ಥಿಗಳ ತಂಡವು ವಿವಿಧ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಫ್ಲಾಶ್ ಮಾಬ್ ಅನ್ನು ಪ್ರದರ್ಶಿಸಿತು. ಚೀಮೇನಿ, ತ್ರಿಕರಿಪುರ, ವಲಿಯಪರಂಬ, ಪಡನ್ನ, ಪಿಲಿಕೋಡ್ನಂತಹ ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ಚೆರುವತ್ತೂರಿನಲ್ಲಿ ಸಮಾಪನಗೊಳಿಸಲಾಯಿತು. ಕೈಯೂರು ಚೀಮೇನಿ ಪಂಚಾಯತ್ ಅಧ್ಯಕ್ಷ ಎ.ಜಿ. ಅಜಿತ್ ಕುಮಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿ.ಕೆ. ಬಾವ, ಚಂದೇರ ಎಸ್ಐ ಕೆ. ರಾಮಚಂದ್ರನ್, ವಲಿಯಪರಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿ.ವಿ. ಸಜೀವನ್, ಪಿ.ವಿ. ಮೊಹಮ್ಮದ್ ಅಸ್ಲಾಂ, ಪಿ.ಪಿ. ಪ್ರಸನ್ನಕುಮಾರಿ, ಸಿ.ವಿ. ಪ್ರಮೀಳಾ, ಕಲೋತ್ಸವ ಪ್ರಚಾರ ಸಮಿತಿ ಅಧ್ಯಕ್ಷ ಸಿ.ವಿ. ಗಿರೀಶನ್, ಲೈಟ್ ಆ್ಯಂಡ್ ಸೌಂಡ್ ಚೇರ್ಮನ್ ಪ್ರಕಾಶನ್ ಮುಂಡಕಂಡಂ ಮುಂತಾದವರು ವಿವಿಧ ಕೇಂದ್ರಗಳಲ್ಲಿ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಮೋಟಾರ್ ಆ್ಯಂಡ್ ಎಂಜಿನಿಯರ್ಸ್ ವರ್ಕರ್ಸ್ ಯೂನಿಯನ್ ಕಾಸರಗೋಡು ಟೌನ್ ಯೂನಿಟ್ ಕಮಿಟಿ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಎಸ್.ಎಂ. ಅಬ್ದುಲ್ ರೆಹಮಾನ್ ಅವರ ಸಂಸ್ಮರಣೆ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಡೈಲಾಗ್ ಸೆಂಟರ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಎಸ್ಟಿಯು ಜಿಲ್ಲಾಧ್ಯಕ್ಷ ಎ. ಅಹಮದ್ ಹಾಜಿ ಉದ್ಘಾಟಿಸಿದರು. ಕಾಸರಗೋಡು ಡೈಲಾಗ್ ಸೆಂಟರ್ನಲ್ಲಿ ಮೋಟಾರ್ ಆ್ಯಂಡ್ ಇಂಜಿನಿಯರ್ ವರ್ಕರ್ಸ್ ಯೂನಿಯನ್ ಕಾಸರಗೋಡು ಟೌನ್ ಯೂನಿಟ್ ಕಮಿಟಿ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಎಸ್.ಎಂ. ಅಬ್ದುಲ್ ರೆಹಮಾನ್ ಅವರ ಸಂಸ್ಮರಣೆ ಕಾರ್ಯಕ್ರಮ ನಡೆಯಿತು. ಎಸ್ಟಿಯು ಜಿಲ್ಲಾಧ್ಯಕ್ಷ ಎ. ಅಹಮದ್ ಹಾಜಿ ಉದ್ಘಾಟಿಸಿದರು. ജീവിത ശൈലി രോഗങ്ങൾ തൊഴിലാളികളെ സംബന്ധിച്ചിടത്തോളം ഒരു സൗകര്യം വന്നാൽ ഇന്ന് വലിയ വലിയ മൾട്ടി ഹോസ്പിറ്റലാണ് നമ്മുടെ നാടിൽ ഉള്ളത്. അവർ നമ്മളെ കാത്തിരിക്കുക. ചെറിയ ഒരു രോഗം, ഒരു 50 രൂപ ഗുളികക്ക് തീരുന്ന രോഗം ആ ഹോസ്പിറ്റലിൽ എത്തിയാൽ അവർ നിരവധി ടെസ്റ്റുകൾ നടത്തി ഒരു 5000 രൂപ നമ്മളെ നിന്ന് അവർ വാങ്ങും. അത് ഈ തൊഴിലാളികളെ സംബന്ധിച്ചിടത്തോളം നമുക്കത് താങ്ങാവുന്നതല്ല. അപ്പോൾ രോഗങ്ങൾ വരാതിരിക്കാനുള്ള എന്താണ് മുൻകരുതൽ, അത് നമ്മൾ എന്ത് ചെയ്യണം എന്നതിനെപ്പറ്റി നമ്മൾ വളരെയധികം ശ്രദ്ധിക്കേണ്ടതും പഠിച്ചിരിക്കേണ്ടതും ആണ്. ಯೂನಿಟ್ ಅಧ್ಯಕ್ಷ ಮೊಯಿನುದ್ದೀನ್ ಚೆಮ್ನಾಡ್ ಅಧ್ಯಕ್ಷತೆ ವಹಿಸಿದರು. ಎಸ್ಟಿಯು ರಾಜ್ಯ ಕಾರ್ಯದರ್ಶಿ ಶರೀಫ್ ಕೊಡವಂಜಿ ಎಸ್.ಎಂ. ಅಬ್ದುಲ್ ರಹಮಾನ್ ಸ್ಮರಣಾರ್ಥ ಉಪನ್ಯಾಸ ನೀಡಿದರು. ದಯಾ ಲೈಫ್ನ ಡಾಕ್ಟರ್ ಮೊಯ್ದೀನ್ ಕುഞ്ഞി ಐಕೆ ಜೀವನ ಶೈಲಿ ರೋಗ ಆರೋಗ್ಯ ಜಾಗೃತಿ ತರಗತಿ ನಡೆಸಿದರು. ಎಸ್ಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುತ್ತಲಿಬ್ ಪಾರಕಟ್ಟ, ಕೋಶಾಧಿಕಾರಿ ಪಿಐಎ ಲತೀಫ್, ಸುಬೈರ್ ಮಾರಾ, ಶಂಸೀರ್ ಮಣಿಯನೋಡಿ, ಬಿಎಂ ಹ್ಯಾರಿಸ್ ಬೋವಿಕ್ಕಾನ, ಅಶ್ರಫ್ ಮುದಲಪಾರ, ಖಲೀಲ್ ಪಡಿഞ്ഞാರ್, ಪ್ರಸಾದ್ ಮೊದಲಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೊಯ್ದೀನ್ ಕುഞ്ഞി ಐಪಿ, ಸೈನ್ ಬಶೀರ್, ಕೆ. ಲಕ್ಷ್ಮಣ ನಾರಾಯಣ, ಮುನ್ನೀರ್ ಟಾಪ್ ಫ್ಯೂಯಲ್ಸ್, ಮಂಜು ಮೆಕ್ಯಾನಿಕ್, ಅಣ್ಣು ಮೆಕ್ಯಾನಿಕ್, ಖಾದರ್ ಮೇಲ್ಪರಂಬ, ಶರೀಫ್ ಕೊಡವಂಜಿ, ಸುಬೈರ್ ಮಾರಾ, ಶಂಸೀರ್ ಮಣಿಯನೋಡಿ, ಬಿಎಂ ಹ್ಯಾರಿಸ್ ಬೋವಿಕ್ಕಾನ, ಅಶ್ರಫ್ ಮುದಲಪಾರ, ಮೊಯ್ನುದ್ದೀನ್ ಚೆಮ್ನಾಡ್, ಮಜೀದ್, ಸಿದ್ದಿಕ್ ಆಲಂಗೋಳ್, ಸೈನುದ್ದೀನ್ ಚೆಮ್ನಾಡ್ ಮೊದಲಾದವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಸರಗೋಡಿನ ದಯಾಲೈಫ್ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಹೆಲ್ತ್ ಕಾರ್ಡ್ನ ಬ್ರೋಷರ್ ಅನ್ನು ಬಿಡುಗಡೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ. ಗೋಲ್ಡನ್ ಅಬ್ದುಲ್ ರೆಹಮಾನ್ ಹಾಗೂ ಪಿಎಂ ಸಲೀಂ ಸೇರಿದಂತೆ ಪ್ರಮುಖ ನಾಯಕರು ಕಣದಲ್ಲಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಗೋಲ್ಡನ್ ಅಬ್ದುಲ್ ರೆಹಮಾನ್ ಹಾಗೂ ಪಿಎಂ ಸಲೀಂ ಸೇರಿದಂತೆ ಪ್ರಮುಖ ನಾಯಕರು ಕಣದಲ್ಲಿದ್ದಾರೆ. ಗೋಲ್ಡನ್ ಅಬ್ದುಲ್ ರೆಹಮಾನ್ ಮಂಗಲ್ಪಾಡಿ ಸುತ್ತಮುತ್ತಲಿನ ಸಾರ್ವಜನಿಕ ಕಾರ್ಯಗಳ ಮೂಲಕ ಪರಿಚಿತರು. ವಿದ್ಯಾರ್ಥಿಯಾಗಿರುವಾಗಲೇ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು. ಉಪ್ಪಳ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಎಂಎಸ್ಎಫ್ ಯೂನಿಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ನಂತರ ಯೂನಿಟ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಮಂಗಲ್ಪಾಡಿ ಪಂಚಾಯತ್ ಎಂಎಸ್ಎಫ್ ಅಧ್ಯಕ್ಷರಾಗಿ ಹಾಗೂ ಎಂಎಸ್ಎಫ್ ಮಂಡಲದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ.
ಸತತವಾಗಿ 3 ಬಾರಿ ಎಂಎಸ್ಎಫ್ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಜಿಲ್ಲಾ ಎಂಎಸ್ಎಫ್ ಕಾರ್ಯದರ್ಶಿಯಾಗಿ ಹಾಗೂ ಜಿಲ್ಲಾ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಈ ಅವಧಿಯಲ್ಲಿ ಗೋವಿಂದ ಪೈ ಸರ್ಕಾರಿ ಕಾಲೇಜು ಯೂನಿಟಿನ ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷ ಹುದ್ದೆಯನ್ನು ಸಹ ಹೊಂದಿದ್ದರು. ಪದವಿಯ ಅಂತಿಮ ವರ್ಷ ಓದುತ್ತಿರುವಾಗ 2010ರಲ್ಲಿ ಬಂದ್ಯೋಡು ವಿಭಾಗದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯಿತಿಗೆ ಸ್ಪರ್ಧಿಸಿ ಗೆದ್ದಿದ್ದರು. ಎಂಎಸ್ಎಫ್ ರಾಜ್ಯ ಹಾಗೂ ರಾಷ್ಟ್ರೀಯ ಮಂಡಳಿಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಮುಸ್ಲಿಂ ಯೂತ್ ಲೀಗಿನ ಮಂಜೇಶ್ವರ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಕೆವಿಜಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಅಧ್ಯಯನ ಮಾಡುವಾಗ 2020ರಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯಿತಿಗೆ ಮಂಜೇಶ್ವರ ಜಿಲ್ಲಾ ವಿಭಾಗದಿಂದ ಸ್ಪರ್ಧಿಸಿ ಗೆದ್ದಿದ್ದರು. ಪ್ರಸ್ತುತ ಮುಸ್ಲಿಂ ಯೂತ್ ಲೀಗಿನ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಾರೆ. PM ಸಲೀಂ ಅವರು ಎಂಎಸ್ಎಫ್ ಘಟಕದ ಅಧ್ಯಕ್ಷರಾಗಿ, ಪಂಚಾಯತ್ ಮುಸ್ಲಿಂ ಯೂತ್ ಲೀಗಿನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಮಂಡಲ ಉಪಾಧ್ಯಕ್ಷರಾಗಿ, ಪಂಚಾಯತ್ ಮುಸ್ಲಿಂ ಲೀಗಿನ ಉಪಾಧ್ಯಕ್ಷರಾಗಿ ಹಾಗೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಮುಸ್ಲಿಂ ಲೀಗಿನ ಮಂಡಲ ಉಪಾಧ್ಯಕ್ಷರಾಗಿದ್ದಾರೆ. ಗೋಲ್ಡನ್ ಅಬ್ದುಲ್ ಖಾದರ್ ಸಾಹಿಬ್ ಅವರ ಪಂಚಾಯತ್ ಮಂಡಳಿಯಲ್ಲಿ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದರು. ಇವರಲ್ಲಿ ಯಾರು ಅಧ್ಯಕ್ಷ ಸ್ಥಾನವನ್ನು ಪಡೆಯುತ್ತಾರೆ ಎಂದು ಜನರು ಕುತೂಹಲದಿಂದ ಕಾಯುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪಿಟ್ NTPS ಕಾಯ್ದೆಯಡಿ ಇಬ್ಬರನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ. ಹಿರಿಯಪಾಡಿ ಮೂಲದ ಜಬೀರ್ KM ಹಾಗೂ ನೆಕ್ರಾಜಿ ಮೂಲದ ಮೊಹಮ್ಮದ್ ಆಸಿಫ್ PA ಎಂಬವರನ್ನು ಬಂಧಿಸಲಾಗಿದೆ. ಜಬೀರನ್ನು ವಿದ್ಯಾನಗರ ಪೊಲೀಸರು ಹಾಗೂ ಆಸಿಫನ್ನು ಬದಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. ಹಲವಾರು ಮಾದಕ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ. ಇದರೊಂದಿಗೆ ಜಿಲ್ಲೆಯಲ್ಲಿ ಇಂತಹ ಬಂಧನಗಳ ಸಂಖ್ಯೆ 11ಕ್ಕೆ ತಲುಪಿದೆ. ನೀಲೇಶ್ವರ ಪಟಾಕಿ ಅಪಘಾತ ನಡೆದು 1 ವರ್ಷ ಕಳೆದಿದೆ. ಹಬ್ಬದ ದಿನ ಬೆಳಿಗ್ಗೆ ಸಂಭವಿಸಿದ ಅನಿರೀಕ್ಷಿತ ದುರಂತ ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಘಟನೆಯಲ್ಲಿ 6 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ದುರಂತ ಸಂಭವಿಸಿ 1 ವರ್ಷ ಕಳೆದರೂ ಸಂತ್ರಸ್ತರು ಇನ್ನೂ ಚೇತರಿಸಿಕೊಂಡಿಲ್ಲ. ಕಳೆದ ವರ್ಷ ಅಕ್ಟೋಬರ್ 29ರಂದು ನೀಲೇಶ್ವರನ ಅನ್ಯುತಮನಲ್ಲಿರುವ ವೀರರ್ಕಾವು ದೇವಸ್ಥಾನದಲ್ಲಿ ಕಳಿಯಾಟ ಸಮಯದಲ್ಲಿ ನಾಡನ್ನೇ ಬೆಚ್ಚಿ ಬೀಳಿಸಿದ ಪಟಾಕಿ ಅಪಘಾತವು ಸಂಭವಿಸಿತ್ತು. ಮೂವಳಂಕುಳಿ ಚಾಮುಂಡಿ ತೋಟಂ ಪ್ರವೇಶಿಸುವ ಸಮಯದಲ್ಲಿ ದೇವಸ್ಥಾನದ ಸಮೀಪ ಸಿಡಿಯುತ್ತಿದ್ದ ಪಟಾಕಿಗಳಿಂದ ಬಂದ ಕಿಡಿ ಪಟಾಕಿ ಸಂಗ್ರಹಾಲಯಕ್ಕೆ ಬಿದ್ದಾಗ ಈ ದೊಡ್ಡ ದುರಂತ ಸಂಭವಿಸಿತ್ತು. ಬೃಹತ್ ಸ್ಫೋಟದ ಕಂಪನದಿಂದ ಇಡೀ ನಾಡೆ ನಡುಗಿತ್ತು. ಈ ದುರಂತದಲ್ಲಿ 6 ಮಂದಿ ಮೃತಪಟ್ಟಿದ್ದು 148 ಜನರಿಗೆ ಗಾಯಗಳಾಗಿತ್ತು. ಜನದಟ್ಟಣೆಯ ಸ್ಥಳದಲ್ಲಿ ಪಟಾಕಿಗಳನ್ನು ಸಂಗ್ರಹಿಸಲಾಗಿರುವುದು ದುರಂತದ ತೀವ್ರತೆಯನ್ನು ಹೆಚ್ಚಿಸಿತು. ಸರ್ಕಾರವು ಸಚಿವ ಸಂಪುಟದಲ್ಲಿ ಪಟಾಕಿ ಅಪಘಾತವನ್ನು ರಾಜ್ಯ ವಿಪತ್ತು ಎಂದು ಘೋಷಿಸಿತ್ತು. ಆಸ್ಪತ್ರೆಯ ವೆಚ್ಚವನ್ನು ಭರಿಸಲಾಯಿತು. ಮೃತರು ಹಾಗೂ ಗಾಯಾಳುಗಳಿಗೆ ಆರ್ಥಿಕ ಸಹಾಯವನ್ನು ನೀಡಲಾಗಿತ್ತು. ಆದಾಗ್ಯೂ ನಿರಂತರ ಚಿಕಿತ್ಸೆ ಮತ್ತು ತಜ್ಞ ಚಿಕಿತ್ಸೆಗೆ ಬೇಕಾದ ಬೃಹತ್ ಮೊತ್ತವು ಸಂತ್ರಸ್ತರನ್ನು ಬಿಕ್ಕಟ್ಟಿಗೆ ಸಿಲುಕಿಸಿತು. ಆಸ್ಪತ್ರೆಗಳಿಗೆ ಸರ್ಕಾರವು ನೀಡುತ್ತಿದ್ದ ಆರ್ಥಿಕ ಸಹಾಯ ನಿಲ್ಲಿಸಲಾಗಿರುವುದು ದೊಡ್ಡ ಪ್ರತಿಭಟನೆಗೆ ಕಾರಣವಾಯಿತು. ದುರಂತದ ಸಂತ್ರಸ್ತರಿಗೆ ದೇವಾಲಯದ ಸಮಿತಿಯು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡಿತು. ಮೃತರ ಸಂಬಂಧಿಕರಿಗೆ 5 ಲಕ್ಷ ರು ಮತ್ತು 110 ಗಾಯಾಳುಗಳಿಗೆ 1 ಲಕ್ಷ ರು ನೀಡಲಾಯಿತು. ನಾಡನ್ನು ಕಣ್ಣೀರಿನಲ್ಲಾಗಿಸಿದ ಮಹಾ ದುರಂತ ನಡೆದು 1 ವರ್ಷ ಪೂರೈಸುತ್ತಿದೆ. ಆ ನೆನಪುಗಳು ನೀಲೇಶ್ವರದಲ್ಲಿರುವವರಿಗೆ ಇನ್ನೂ ಉರಿಯುವ ನೋವಿನಂತಿದೆ. 1 ವರ್ಷಕ್ಕೂ ಹೆಚ್ಚು ಸಮಯದ ನಂತರ ಹಬ್ಬದ ಬೆಳಗ್ಗೆಯ ಅನಿರೀಕ್ಷಿತ ದುರಂತದ ಬಗ್ಗೆ ಇಡೀ ನಾಡು ಶೋಕಿಸುತ್ತಿದೆ. 2024ರಲ್ಲಿ ಸಂಭವಿಸಿದ ಪಟಾಕಿ ಅಪಘಾತದಿಂದಾಗಿ ಈ ವರ್ಷ ವೀರರ್ಕಾವ್ನಲ್ಲಿ ಕಳ್ಯಾಟ ಮಹೋತ್ಸವವನ್ನು ನಡೆಸದಿರಲು ದೇವಾಲಯ ಸಮಿತಿ ನಿರ್ಧರಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. PMC ಯೋಜನೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ UDFನಿಂದ ಕಾಸರಗೋಡಿನಲ್ಲಿ ಪ್ರತಿಭಟನೆ. ಕುಂಬ್ಳೆ ಅನಂತಪುರ ಪ್ಲೈವುಡ್ ಕಾರ್ಖಾನೆಯಲ್ಲಿ ಸಂಭವಿಸಿದ ಅಪಘಾತಕ್ಕೆ ಬಾಯ್ಲರ್ನಲ್ಲಿ ಕಡಿಮೆ ನೀರು ಇದ್ದದ್ದೇ ಕಾರಣ. ಫಿಶರೀಸ್ ಆ್ಯಂಡ್ ಬಾಯ್ಲರ್ ಅಧಿಕಾರಿಗಳಿಂದ ಪ್ರಾಥಮಿಕ ನಿಗಮನ. ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಕಳೆದ 5 ವರ್ಷಗಳಲ್ಲಿ ಪಂಚಾಯಿತಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ವಿಡಿಯೋ ಬಿಡುಗಡೆ. ಲೈಫ್ ಭವನ ವ್ಯವಸ್ಥೆಯ ಹೊಸ ಫಲಾನುಭವಿಗಳಿಗೆ ಮಾಹಿತಿ ಕಾರ್ಯಕ್ರಮ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನಕ್ಕೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಭೇಟಿ. ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ. ಚಿರ್ಬತ್ತೂರಿನ ಕುಟಮತ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನವೆಂಬರ್ 1ರಿಂದ 6ರವರೆಗೆ ಉಪಜಿಲ್ಲಾ ಶಾಲಾ ಕಲೋತ್ಸವ. ಇದರ ಭಾಗವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಕೇಂದ್ರಗಳಲ್ಲಿ ಫ್ಲಾಶ್ ಮಾಬ್ ಪ್ರದರ್ಶನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.